ನಾನು ಇಲ್ಲಿ ವರದಿಯನ್ನು ನೋಡಿದೆ, ಎಷ್ಟು ಕಾರ್ಯಕ್ರಮಗಳು. ಈ NSS ಅಂತಕ್ಕಂಥದ್ದು ಬಹುತೇಕ ನಿಮ್ಗೊಂದು ಶಿಸ್ತನ್ನು ಕಲ್ಪಿಸಿದೆ, ಜಾಗೃತಿಯನ್ನು ಮೂಡಿಸಿದೆ. ನಾನು ಯಾವಾಗಲೂ ಸಹ ನನಗೆ NSS ಆಫೀಸರ್ ಚಂದ್ರಪ್ಪ ಅಂತ ಕನ್ನಡ ಪ್ರೊಫೆಸರ್ ಇರಬೇಕು, ರಕ್ತ ಪರಿಚಲನೆ ಚೆನ್ನಾಗಾಗ್ತದೆ, ಆ ಚೆನ್ನಾಗಾಗೋದ್ರಿಂದ ನಮ್ಮ ಬುದ್ಧಿಶಕ್ತಿ ಬೆಳೀತದೆ ಅನ್ನುವಂಥ ತಿಳಿಸ್ಕೊಟ್ಟಂಥವರು ಆ ಚಂದ್ರಪ್ಪ ಸರ್. ಸೊ ಅದನ್ನು ಸಹ ನೀವು ಅಳವಡಿಸ್ಕೊಳ್ಳಿ. ಅದರ ಪರಿಣಾಮವನ್ನು ಸ್ವಲ್ಪ ತಕ್ಷಣದ ಪರಿಣಾಮ ಸಿಗದೆ ಇದ್ರೂ ಸಹ ಸ್ವಲ್ಪ ದಿನದಲ್ಲಿ ಅದು ಪರಿಣಾಮ ಸಿಗುವಂಥದ್ದಿದೆ. ಮಕ್ಕಳು, ನಾವು ಈ NSS ಶಿಬಿರದಲ್ಲಿ ನಾವು ಕಂಡುಕೊಂಡಿದ್ದೇನು? ಸಂಪನ್ಮೂಲಗಳ ಬಳಕೆ, ಸಂಪನ್ಮೂಲಗಳ ಅಭಿವೃದ್ಧಿ. ನೋಡಿ, ಇಲ್ಲಿರ್ತಕ್ಕಂಥ ಹೂಗಳೇ ಇದಕ್ಕೆ ಉದಾಹರಣೆ. ಇಲ್ಲಿ ಸ್ಥಳೀಯವಾಗಿ ಸಿಗುವಂಥ ಹೂಗಳನ್ನೆಲ್ಲ ತಂದು
ಸಂಪನ್ಮೂಲವನ್ನು ಸಹ ವೃದ್ಧಿ ಮಾಡ್ಕೊಂಡಿದ್ದೀರ, ಮಾನವ ಸಂಪನ್ಮೂಲ. ಹೌದಾ? ನೀವೆಲ್ಲ ಮುಂದೊಂದು ದಿವಸ ಮಾನವ ಸಂಪನ್ಮೂಲವಾಗಿ ಬರುವಂಥವ್ರು, ಅದನ್ನು ಸಹ ನೀವು ಅಭಿವೃದ್ಧಿ ಪಡ್ಕೊಂಡಿದ್ದೀರ 6 ದಿವಸದ ಸಂಜೆಯ ಚಿಂತನ ಮಂಥನ ಕಾರ್ಯಕ್ರಮಗಳಲ್ಲಿ. ಅದನ್ನೆಲ್ಲರೂ ನಾವು ಒಪ್ಕೊಳ್ಳೇಬೇಕು. ನಾನು ನನ್ನ ಅನುಭವದಲ್ಲೊಂದು ಹೇಳ್ತೇನೆ, ಕೆಲವು ಸಾರಿ ದೊಡ್ಡ ಅನುಕೂಲಗಳಿದೆ, ದೊಡ್ಡ ಅನಾನುಕೂಲಗಳು ಸಹ ನಾನು ಕಂಡುಕೊಂಡಿದ್ದೇನೆ. ಅನಾನುಕೂಲ ಅಂದರೆ ಅಂತಿಮ ಘಟ್ಟದಲ್ಲಿ ಅನಾನುಕೂಲನ ಕಂಡುಕೊಂಡಿದ್ದೇನೆ. ಒಂದು ಸರಲ್ಲಿ ಹಿರಿಯೂರ ಹತ್ರ ಆಂಧ್ರ ಬಾರ್ಡರಲ್ಲಿ ಬೇತೂರು ಪಾಳ್ಯ ಅಂತ ಒಂದಿದೆ. ಆ ಬೇತೂರು ಪಾಳ್ಯದಲ್ಲಿ ನಾನು NSS ಅಧಿಕಾರಿಯಾಗಿ ಹೋಗಿದ್ದೆ. ಆ NSS ಅಧಿಕಾರಿ ಆದಂಥ ಸಂದರ್ಭದಲ್ಲಿ ಒಂದು ಬೆಂಕಿ ನಂದಿಸುವ ಒಂದು ಪ್ರಾತ್ಯಕ್ಷಿಕೆಯನ್ನು ಈ ಫೈರ್ ಇಲಾಖೆಯವರು ಹಮ್ಮಿಕೊಂಡಿದ್ರು. ಸಂಜೆ ಆಗಿದೆ, ಒಂದು ಶಾಲಾ ಮೈದಾನ, ನಮ್ಮ ಶಿಬಿರಾರ್ಥಿಗಳೆಲ್ಲ ಸೇರಿ ದೊಡ್ಡದಾದಂತಹ ಹುಲ್ಲು ಕಸ ಕಡ್ಡಿ ಎಲ್ಲವನ್ನ ಹಾಕಿದ್ದಾರೆ. ಸಾಯಂಕಾಲ ಬಂದು ಅದಕ್ಕೆ ಮಕ್ಕಳಿಂದಲೇ ಬೆಂಕಿ ಹಚ್ಚಿದ್ರು. ಅದು ನಂದಿಸುವ ಕಾರ್ಯಕ್ರಮ ಹೇಗೆ ಅಂತ ಅವರು ಪ್ರಾತ್ಯಕ್ಷಿಕೆ ತೋರಿಸುವಂಥ ಸಂದರ್ಭದಲ್ಲಿ ಊರಿನ ಜನ ಮಕ್ಕಳು ಎಲ್ಲರ ಸುತ್ತ ಸೇರಿದರೆ ಆಗ ಆ ಫೈರ್ ಇಂಜಿನ್ ಅವರು ನೀರು ಬಿಟ್ಟರು. ಆ ನೀರು ಜೋರಾಗಿ ಹರಿದು ಹೋಗಿ ಬಿಲಗಳಲ್ಲಿ ಸೇರ್ತು. ಆ ಬಿಲದಲ್ಲಿ ಬಂದಂಥ ಒಂದು ಹಾವು ಒಂದು ಶಿಬಿರಾರ್ಥಿಗೆ ಕಚ್ಚಿತು. ಆಗ ಒಬ್ಬ ಕಾರ್ಯಕ್ರಮ ಅಧಿಕಾರಿಯಾಗಿ ಅವನ ಸ್ಥಿತಿ ಹೇಗಿರಬೇಕು? ಕೊನೆಗೆ ಆ ತಕ್ಷಣ ಅಲ್ಲಿಂದ 30 ಕಿಲೋಮೀಟ್ರ್ ಇದೆ, ಆ 30 ಕಿಲೋಮೀಟ್ರ್ ಆಸ್ಪತ್ರೆಗೆ ಅದೇ ಫೈರ್ ಇಂಜಿನಲ್ಲಿ ಫಸ್ಟ್ ಏಡ್ ಕೊನೆಯ ದಿವಸ ಅದು ಕರ್ಕೊಂಡೋಗಿ ಫಸ್ಟ್ ಏಡ್ ಮಾಡಿಸಿ ಕರ್ಕೊಂಡೋಗಿ ಅವನ ಆರೋಗ್ಯವಂತನಾದ, ತೊಂದರೆ ಇಲ್ಲ. ಸೊ ಇಷ್ಟು ಅನಾನುಕೂಲ ಸಂದರ್ಭವನ್ನು ಕಂಡಿದ್ದೇನೆ ನಾನು ಈ ಶಿಬಿರದಲ್ಲಿ. ಬಹುತೇಕ ಅಂಥ ಸಂದರ್ಭಗಳು ಬಹಳ ರೇರು. ಆದರೆ ಅದಕ್ಕೆ ಕಾರ್ಯಕ್ರಮಾಧಿಕಾರಿ ಅಥವಾ ಪ್ರಾಂಶುಪಾಲರಿಗೆ ಎಷ್ಟು ಜವಾಬ್ದಾರಿ ಇರ್ತದೆ ಅನ್ನೋದಕ್ಕೆ ನಾನು ಒಂದು ಉದಾಹರಣೆ. ಮತ್ತು ಇನ್ನೊಂದು ಮಸ್ಕಲ್ ಮಟ್ಟಿ ಅಂತ ಹೋದಂಥ ಸಂದರ್ಭದಲ್ಲಿ ನಮ್ಮದೊಂದು ಟೀಮ್ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಯಾರಾಗಿತ್ತು. ಒಬ್ಬ ಬರ್ಕತ್ ಅಲಿ ಅಂತ ಕೇಳಿರ್ಬೋದು, ನೀವು ನೋಡಿದ್ದೀರಾ, ಕಾಮಿಡಿ ಕಿಲಾಡಿಗಳಲ್ಲಿ ಬರ್ತಾನೆ ಅವನು. ZTV ನಡೆಸುವಂಥ ಕಾಮಿಡಿ ಕಿಲಾಡಿಯಲ್ಲಿ ಕುಳ್ಳ ಎಷ್ಟಿದ್ದಾನೆ ಅವನು, ನಮ್ಮ ಸ್ಟೂಡೆಂಟು. ಅವತ್ತು ಕನ್ನಡ ಸಂಸ್ಕೃತಿ ಇಲಾಖೆಯವರನ್ನು ನಾವು ಅಲ್ಲಿ ಕರ್ಕೊಂಡು ಹೋದ್ವಿ ಅವರೊಂದು ಕಾರ್ಯಕ್ರಮ ಕೊಡೋಕ್ಕೆ. ಅವನನ್ನು ಒಬ್ಬ ಪಾಲುದಾರನನ್ನಾಗಿ ಬರ್ಕತ್ ಅಲಿಯನ್ನು ನೇಮಿಸ್ಕೊಂಡು ಅಷ್ಟೇ ಅವನ ಜೀವನ ಅಲ್ಲಿಂದ ಕ್ಲಿಕ್ ಆಯಿತು. ಸೆಕೆಂಡ್ PUC ಪಾಸಾದ ತಕ್ಷಣ ಬರ್ಕತ್ ಅಲಿ ಕನ್ನಡ ಸಂಸ್ಕೃತಿ ಇಲಾಖೆ ಮಾಡುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲೂ ಅವನು ಭಾಗವಹಿಸಿ ಇವತ್ತು ರಾಜ್ಯ ಮಟ್ಟದ ಒಬ್ಬ ಕಲಾವಿದನಾಗಿ ಇದ್ದಾನೆ. ಎಲ್ಲ ಪ್ರಾತ್ಯಕ್ಷಿಕ ಅಥವಾ ಮಾಧ್ಯಮಗಳ ಒಂದು ಚಾನಲ್ಗಳಲ್ಲಿ ಬರ್ತಾ ಇದ್ದಾನೆ. ಒಂದು ಆರ್ಕೆಸ್ಟ್ರಾವನ್ನು ಇಟ್ಕೊಂಡಿದ್ದೇನೆ ಇಂಥ. ಇನ್ನೊಬ್ಬಳು ಸಮೀರಾ ಬೆಳವಾಯಿ ಅಂತ. ಸಮೀರಾ ಬೆಳವಾಯಿ ಆಕೆ ಒಂದು ನಿರ್ಬಂಧಿತ ಕುಟುಂಬದಲ್ಲಿ ಬಂದರೂ ಸಹ, ಅಂದರೆ ಯಾವುದೇ ಹೊರಗಿನ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರದು ಅಂತ ಹೇಳಿದರೂ ಸಹ ಅವಳು ಮನೆಯಲ್ಲಿ ಹಠ ಬಿದ್ದು ಈ NSS ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವಳು ಒಬ್ಬ ಇಂಥ ಆ್ಯಂಕರಿಂಗ್ ಮಾಡುವ ಮೂಲಕ ಪ್ರತಿ ದಿವಸ ಅವಳದೇ ಆ್ಯಂಕರಿಂಗ್ ಮಾಡುವ ಮುಖಾಂತರ ನೀವು ಸುವರ್ಣ ನ್ಯೂಸ್ ಚಾನಲಲ್ಲಿ ಈಗ ಇಲ್ಲ, ಅವಳು ಇನ್ನೊಂದು 6 ತಿಂಗಳ ಇಂಚೆ ಅವಳು ಒಬ್ಬ ನ್ಯೂಸ್ ರೀಡರ್ ಆಗಿ ಬಂದ್ಲವಳು. ನ್ಯೂಸ್ ರೀಡರ್ ಆಗಿ ಸುಮಾರು 1 ವರ್ಷ ಕೆಲಸ ಮಾಡಿದ್ಲು. ಅದು NSS ಶಿಬಿರಗಳಿಂದ ಸಿಗುವಂತಹ ಒಂದು ಪ್ರಮುಖವಾದಂತಹ ಅಂಶ ಮಕ್ಕಳೇ. ಸೊ ಹೀಗೆ ನಿಮ್ಮಲ್ಲಿ ಯಾವ ಪ್ರತಿಭೆಗಳಿದಾವೋ ಏನೋ ಗೊತ್ತಿಲ್ಲ, ಅವುಗಳನ್ನು ಹೊರಸೂಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಈ 6 ದಿವಸ ನಿಮಗೆ ಕಲ್ಪಿಸಿಕೊಟ್ಟಿದೆ. ಇದರಲ್ಲಿ ನಾವು ನೋಡಿದ್ವಿ ಏನು, ಕೃಷಿಗೆ ಸಂಬಂಧಪಟ್ಟಂಥ ಸಾವಯವ ಕೃಷಿ, ಜಾನಪದ ಸಾಹಿತ್ಯ, 317J ಇಂಥ ವಿಶೇಷ ಚಿಂತನ ಕಾರ್ಯಕ್ರಮಗಳನ್ನೆಲ್ಲ ನಮ್ಮ ಕಾರ್ಯಕ್ರಮ ಅಧಿಕಾರಿಗಳು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವೆಲ್ಲ ಮಾಹಿತಿ ಸಿಕ್ಕಿದೆ, ಅದರೆಲ್ಲ ಬೆನಿಫಿಟ್ಗಳನ್ನು ನೀವು ಪಡ್ಕೊಳ್ಬೋದಾಗಿದೆ. ಸೊ ಹೀಗೆ ಅದು ಒಂದು ಕಡೆ ಆದರೆ, ಇವೆಲ್ಲ ಕಲಿಯುವಂಥದ್ದಾದರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೋ ಜನರಿಗೆ ನೀವು ಜಾಗೃತಿಯನ್ನು ಮೂಡಿಸಿದ್ದೀರ. ಒಂದು ಗಾಂಧಿ ಜಯಂತಿಯನ್ನು ಮಾಡಿದ್ದೀರ, ಅಲ್ಲಿ ಬಸವನದುರ್ಗದಕ್ಕೆ ಹೋಗಿ ಅಲ್ಲಿ ಕಾರ್ಯಕ್ರಮ ನಡೆಸಿದ್ರಿ ಅಂತ ಕೇಳಿ ಭಾಳ ಸಂತೋಷ ಆಯಿತು. ಜನರಿಗೆ ಗಾಂಧಿ ಹೆಸರು ಗೊತ್ತಿರ್ತದೆ, ಗಾಂಧಿ ಜಯಂತಿ ಯಾವುದಂತ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಗೊತ್ತಿರೋದಿಲ್ಲ, ಅದನ್ನು ಜಾಗೃತಿ ಮೂಡಿಸಿದ್ರ. ಮತ್ತು ಈ ಗ್ರಾಮೀಣ ಪ್ರದೇಶಗಳಲ್ಲೆಲ್ಲವೂ ಸಹ ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ದೀರಾ. ಆ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿದಂಥ ಸಂದರ್ಭದಲ್ಲಿ ನಿಮಗೆಲ್ಲ ಪ್ರಶಂಸೆ ಇರ್ತದೆ. ಮತ್ತು ಅವರಲ್ಲೇ ಒಂದು ಮನೋಭಾವನೆ ಬೆಳೆದಿರ್ತದೆ. ಗ್ರಾಮೀಣ ಜನರಿಗೆ ಯಾರೋ ಬಂದು ಮಾಡೋದಕ್ಕಿಂತ ನಮ್ಮ ಕೆಲಸವನ್ನೇ ನಾವು ಮಾಡ್ಕೊಳ್ಬೋದಲ್ಲ ಅನ್ನುವಂತಹ ಒಂದು ಜಾಗೃತಿ ಅವರಲ್ಲಿ ಮೂಡಿ ಆ ಕೆಲಸವನ್ನು ಅವರು ಮುಂದುವರಿಸ್ಕೊತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಕೆಲವು ಭಿತ್ತಿಪತ್ರಗಳನ್ನು ಹಿಡ್ಕೊಂಡು ನೀವೆಲ್ಲ ಒಂದು ಜಾಥವನ್ನು ಸಹ ಮಾಡಿರ್ಬೋದು.
ಆ ಜಾಥದ ಭಿತ್ತಿಪತ್ರಗಳು ಸಹ ಗ್ರಾಮೀಣ ಪ್ರದೇಶದ ಜನರಿಗೆ ಒಂದು ಜಾಗೃತಿ ಮೂಡುವಂತೆ ಮಾಡೋದಲ್ಲಿ ಯಾವುದೇ ಅನುಮಾನವಿಲ್ಲ ಮಕ್ಕಳೇ. ಒಟ್ಟಾರೆ ಈ 6 ದಿವಸದ ಅವಧಿಯಲ್ಲಿ ನೀವು ಕಲಿತಿದ್ದೀರಾ, ನೀವು ಕಲಿಸಿದ್ದೀರಾ. ಅಂತಹ ಶಿಬಿರದ ಉಪಯೋಗವನ್ನು ನೀವೆಲ್ಲ ಪಾಲ್ಗೊಂಡಿದ್ದೀರಾ ಎನ್ನುವಂತಹ ಭಾವನೆ ನನ್ನಲ್ಲಿದೆ. ಇದು ಇಲ್ಲಿಗೆ ಬಿಡಬೇಡಿ ಈ ಸೇವೆಯನ್ನು. ನಾನು ಕೆಲವು ಸರಿ ನಮ್ಮ ಮಕ್ಕಳಿಗೆ ಹೇಳ್ತಿರ್ತೀನಿ, NSS ಸೇವೆ ಅಂತಂದರೆ ಬರೀ ಶಿಬಿರದಲ್ಲಿ ಪಾಲ್ಗೊಳ್ಳೋದು ಅಥವಾ ಯಾರೋ ಮಾತುಗಳನ್ನು ಕೇಳೋದಲ್ಲ, ನಾವು ಸ್ವಯಂ ಅಳವಡಿಸ್ಕೊಳ್ಬೇಕು ಅದನ್ನು. ನಾನಂತೂ ಅಳವಡಿಸ್ಕೊಂಡಿದ್ದೀನಿ. ನಿಮ್ಮ ಕಾಲೇಜು ಗ್ರೌಂಡಲ್ಲಿ ಆಗಲಿ ಅಥವಾ ರಸ್ತೆಯಲ್ಲಾಗಲಿ ಒಂದು ಪೇಪರ್, ಒಂದು ಚಪ್ಪಲಿ, ಒಂದು ಬಾಳೆಹಣ್ಣಿನ ಸಿಪ್ಪೆ ಅಂತ ಕಂಡಂಥ ಸಂದರ್ಭದಲ್ಲಿ ಜಸ್ಟ್ ಯಾವುದೋ ತೆಗೆದು ಒಂದು ಸೈಡ್ಗೆ ಎತ್ತಾಕಿದರೆ ಅದು NSS ಶಿಬಿರಾರ್ಥಿಗಳಾಗಿ ಸೇರೋದಕ್ಕೆ ನಾವು ಸಾರ್ಥಕವಾಗ್ತದೆ. ನಾನಂತೂ ಅದನ್ನು ಇದುವರೆಗೂ ಮಾಡ್ತೇನೆ. ಅಲ್ಲ, ಅಟ್ಲೀಸ್ಟ್ ನಿಮ್ಮ ಕೈಲಿ ಮಾಡೋಕ್ಕಾಗದಿದ್ರು ಸಹ 2-3 ಜನ ಇದ್ದಾರೆ, ತಗೊಳ ಅಂತಂದರೆ ಅವನಲ್ಲೂ ಸಹ ಆ ಜಾಗೃತಿ ಮೂಡ್ತದೆ. ಆ ಪೇಪರ್ ಎತ್ತೀವಿ, ಆ ಕಸ ಎತ್ತೀವಿ, ಆಗ ನಮಗೆ ಆ ತಕ್ಷಣ ಏನು ಪರಿಣಾಮ ಆಗದೆ ಇರ್ಬೋದು. ನಾನು ಮೊನ್ನೆಲ್ಲ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಿದ್ದೆ, ನಾನು ಬೆಳಿಗ್ಗೆ ಗಂಗಾವತಿಯ ವಿರುಪಾಪುರದಿಂದ ಅಲ್ಲಿ ಆಂಜನೇಯನ ಬೆಟ್ಟದವರೆಗೂ ಬರ್ತೀನಿ. ಅಲ್ಲಿಂದ ಇಲ್ಲಿಯವರೆಗೆ ರೋಡಲ್ಲಿ ಏನಿದ್ರು ಒಂದು ಸೈಡ್ಗೆ ಹಾಕಿ ಬರ್ತೀನಿ. ಮತ್ತು ಬೆಳಿಗ್ಗೆ ಇನ್ನು ಸಂಜೆವರೆಗೆ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಬಟ್ ಬೆಳಿಗ್ಗೆ ನಾನು 5:15 ನಾನು ಮನೆ ಬಿಡ್ತೇನೆ, 7 ಗಂಟೆಗೆ ಮತ್ತೆ ಮನೆ ಸೇರ್ತೇನೆ. ಆ ಸಂದರ್ಭದಲ್ಲಿ ರಸ್ತೆಯಲ್ಲಿ ಒಂದು ಕಲ್ಲಿದ್ರೂ ಸೈಡ್ಗೆ ಹಾಕ್ತೇನೆ, ಒಂದು ಸಿಪ್ಪೆ ಇದ್ರೂ ತೆಗೆದು ಹಾಕ್ತೇನೆ. ಎಷ್ಟೋ ಜನ ಚಪ್ಪಲಿಗಳು ಉದುರಿಸ್ಕೊಂಡು ಹೋಗಿರ್ತಾರೆ, ಅದನ್ನು ಸೈಡ್ಗೆ ಹಾಕ್ತೇನೆ, ಬಟ್ಟೆಗಳು ಹಾಕಿರಿ. ಸೊ ಇದು ನನಗೆ ಖುಷಿ ಕೊಡುವಂಥದ್ದು. ಅಂಥ ಮನೋಭಾವನೆಯನ್ನು, ಅಂಥ ಕೆಲಸವನ್ನು ನೀವು ಮಾಡಿ. ಅಷ್ಟೇ ಅಲ್ಲ, ಯಾವುದೋ ಒಬ್ಬ ವ್ಯಕ್ತಿ ಅಸಹಾಯಕನಾಗಿರ್ತಾನೆ ಅಥವಾ ವಿಕಲಚೇತನರಾಗಿರ್ತಾರೆ, ಅಂಥ ಸಂದರ್ಭದಲ್ಲಿ ಅವರಿಗೆ ನೆನವನ್ನು ನೀಡುವಂಥ ಒಂದು ಕೆಲಸವನ್ನು ನೀವು ಮಾಡಬೇಕು. ಬಹುತೇಕ ನೀವು ನೋಡಿರ್ಬೋದು, ಒಬ್ಬ ಕುರುಡ ರಸ್ತೆ ದಾಟುವ ಸಂದರ್ಭದಲ್ಲಿ ಅವರನ್ನು ಅಳೆದು, ಅಥವಾ ಬಸ್ಸಲ್ಲಿ ಹತ್ಕೊಂಡಿರ್ತೀರ, ಒಬ್ಬ ಗರ್ಭಿಣಿ ಮಹಿಳೆ, ಮಗುವನ್ನು ಹೊಂದಿರುವಂಥ ಮಹಿಳೆ ಅಲ್ಲಿದ್ದಾಳೆ ಅಂತಂದು ಅವ್ರಿಗೊಂದು ಸೀಟ್ ಕೊಡ್ತಕ್ಕಂಥದ್ದು. ನೀವೇ ಚರ್ಚೆ ಮಾಡಿ, ಒಂದು ಕೊಡೋ ಅವ್ನು ಕೊಡಲಿಲ್ಲ ಅಂದರೆ ಕೊಡು ಅಂತ. ಅದೊಂದು ನೀವು ಅಳವಡಿಸ್ಕೊಳ್ಬೇಕು. ಮತ್ತು ನಿಮಗೆ ಇವತ್ತು ಅತಿ ಮುಖ್ಯವಾದದ್ದಂತಂದರೆ ಪರಿಸರ ಮತ್ತು ಆಹಾರ. ಅವೆರಡು ಪರಿಸರವನ್ನು ಸಂರಕ್ಷಿಸಲೇಬೇಕು. ನೀವು ಮೊನ್ನೆ ಚಾರಣ ಹೋಗಿದ್ದೀರಾ ಅಂತಂದರೆ ಆ ಚಾರಣದಲ್ಲಿ ನಿಮಗೆ ಪರಿಸರ ಪ್ರಜ್ಞೆಯನ್ನು ಮೂಡಿಸಿರ್ತಾರೆ. ಆ ಪರಿಸರವೇ ಇವತ್ತು ನಮ್ಮನ್ನು ನಾಶ ಮಾಡುವಂಥ ಸ್ಥಿತಿಗೆ ತಂದಿದೆ. ಆ ಪರಿಸರವನ್ನು ಸಂರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ. ಅದ್ರ ಜೊತೆಗೆ ಆಹಾರವನ್ನು ಹಿತವಾದದ್ದನ್ನು ಮಿತವಾಗಿ ಬಳಸಿ. ನಮ್ಮ ಗುರುಗಳೊಬ್ಬರು ಹೇಳ್ತಿದ್ರು, ಬೇಕಾದದ್ದನ್ನು ಬೇಕಾಗುವಷ್ಟು ಬಳಸಿ ಅಂತ ಹೇಳಿ. ಬೇಕಾಗುವುದನ್ನು ಬೇಕಾಗುವಷ್ಟು ಬಳಸಿ. ನಾವು ಅದು ಒಂದು NSS ಪ್ರಮುಖ. ಎಷ್ಟೋ ಜನ ಆಹಾರವಿಲ್ಲದೆ ಜನ ಬಡತನದಲ್ಲಿ ನಡ್ತಾ ಇದ್ದಾರೆ. ನಾವು ಬಿಟ್ಟ ತಕ್ಷಣ ಆಗಲ್ಲ. ನಾನು ಅದನ್ನು ಅಳವಡಿಸ್ಕೊಂಡು ಬಂದೀನಿ. ನಾನು ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಓದಂಥ ವಿದ್ಯಾರ್ಥಿ. ಅಲ್ಲಿ ಸ್ವಾಮೀಜಿಗಳೇ ಹೇಳ್ತಿದ್ರು, ಅವರು ಪಂಕ್ತಿಯಲ್ಲಿ ಊಟ ಮಾಡುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಮಗು ಅನ್ನ ಬಿಟ್ಟರೆ ಆ ಅನ್ನವನ್ನು ಬಂದು ಅವರೇ ತಿಂತಿದ್ರು. ಸೂಕ್ಷ್ಮವಾದಂಥ ಒಂದು ಗಳಿಗೆ ಇದು 2 ವರ್ಷದ ಒಂದು ಅವಧಿ. ಈ 2 ವರ್ಷದ ಅವಧಿಯಲ್ಲಿ ನನ್ನನ್ನು ನಾನು ಎಷ್ಟು ನಿರ್ಬಂಧನೆಗಳಿಗೆ ಒಳಪಡಿಸಿಕೊಳ್ತೀನಿ, ಅದು ನನ್ನ ಮುಂದಿನ ಭವಿಷ್ಯಕ್ಕೆ ಒಂದು ನಾಂದಿ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ನಾನು ತಿಳ್ಕೊಂಡಂಥದ್ದು. ಈ ಸಂದರ್ಭದಲ್ಲಿ ಒಂದೇ ವಿಷಯ, ಈಗ ನಾವು ಮೊಬೈಲನ್ನು ಬಳಸೋದಕ್ಕೆ ಒಂದು ಪಾದಾರ್ಪಣೆ ಮಾಡ್ತಕ್ಕಂಥ ಒಂದು ಸಂದರ್ಭ ಇದು. ಇಂಥ ಒಂದು ಸಂದರ್ಭದಲ್ಲಿ ಮೊಬೈಲ್ ಅಂತಕ್ಕಂಥ ವಿಷಯ ನಮ್ಮ ಇಂದಿನ ದಿನಮಾನಕ್ಕೆ ಬಹಳ ಅತ್ಯವಶ್ಯವಾಗಿರ್ತಕ್ಕಂಥ ಒಂದು ಉಪಯುಕ್ತವಾದಂಥ ಒಂದು ತಂತ್ರಜ್ಞಾನ. ಆ ತಂತ್ರಜ್ಞಾನವನ್ನು ನಾವು ಸದುಪಯೋಗನೂ ಮಾಡ್ಕೊಳ್ಬೋದು, ದುರುಪಯೋಗನೂ ಮಾಡ್ಕೊಳ್ಬೋದು. ಆದರೆ ಅದನ್ನು ಸದುಪಯೋಗ ಮಾಡ್ಕೊಂಡಷ್ಟು ನಮ್ಮ ಪ್ರಬುದ್ಧತೆ, ನಮ್ಮ ಜಾಣ್ಮೆ ಮತ್ತು ಅದರ ಮೂಲಕ ನಮ್ಮ ಭವಿಷ್ಯನೂ ಕೂಡ ರೂಪಿಸ್ಕೊಳ್ಬೋದು. ಆದರೆ ದುರುದ್ದೇಶದಿಂದ ನಾವು ಅದನ್ನು ಬಳಕೆ ಮಾಡಿದರೆ ಸಮಾಜದ ಸ್ವಾಸ್ಥ್ಯವನ್ನೇ ನಾವು ಹಾಳುಗೆಡುವುದಕ್ಕೆ ಅದು ಒಂದು ಉಪಯೋಗ ಆಗತಕ್ಕಂಥ ಒಂದು ಸಾಧನವಾಗುತ್ತೆ. ಆದ್ದರಿಂದ ಇಂದಿನ ಈ ಒಂದು ತಮ್ಮ ಮೂಲಕ ಈ ಒಂದು ಅವಧಿಯಲ್ಲಿ ತಾವು ಜಾಗೃತವಾಗಿ ಮೊಬೈಲನ್ನು ಸದುಪಯೋಗ ಮಾಡಿಕೊಳ್ರಿ ಅಂತಕ್ಕಂಥ ವಿಷಯವನ್ನು ತಮ್ಮ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಯಲ್ಲಿ ಈ ಅವಧಿ ಒಂದು ಕೌಟುಂಬಿಕ ಜವಾಬ್ದಾರಿ ನಿಮಗೆ ಹೇಳಿಕೊಡ್ತಕ್ಕಂಥ ಮುಂದೆ ಅದಕ್ಕೆ ಹೋಗ್ತಕ್ಕಂಥ ಒಂದು ಸಂದರ್ಭ ಇದು. ಯಾಕಂದರೆ ನಮ್ಮ ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಯಲ್ಲಿರ್ಬೋದು ಅಥವಾ ಸರ್ಕಾರಿ ಕಾಲೇಜುಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲ ನಮ್ಮ
ಒಂದು ಬಡತನದ ರೇಖೆಯಲ್ಲಿರ್ತಕ್ಕಂಥ ಮಕ್ಕಳೇ ನಮ್ಮಲ್ಲಿ ಜಾಸ್ತಿ ಇರ್ತೀವಿ. ಆ ಒಂದು ಮಕ್ಕಳು ಇಡೀ ಕುಟುಂಬದ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಆ ಕುಟುಂಬದ ಜವಾಬ್ದಾರಿಯನ್ನು ನಾವು ನಿರ್ವಹಿಸಬೇಕಾದ್ರೆ ನಾವು ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ನಮ್ಮ ತಂದೆ ತಾಯಿಗಳಿರ್ಬೋದು ಅಥವಾ ನಮ್ಮ ಸಂಬಂಧಿಕರಿರ್ಬೋದು, ಗುರು ಹಿರಿಯರನ್ನು ಮೊಟ್ಟ ಮೊದಲಿಗೆ ಗೌರವಿಸ್ತಕ್ಕಂಥ ನಾವು ಸಂಸ್ಕಾರಗಳನ್ನು, ಇಂತಹ ಅನೇಕ ಸಂಸ್ಕಾರಗಳನ್ನು ನಾವು ಕಲಿತ್ಕೊಂಡಾಗ ನಮ್ಮ ಜೀವನಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದರ ಜೊತೆಯಲ್ಲಿ ನಾವು ಯಾವುದೇ ಒಂದು ಕುಟುಂಬದಲ್ಲಿದ್ದಾಗ ಇಡೀ ನಮ್ಮ ಸಮಾಜ, ಮೊದಲಿಗೆ ನನ್ನ ಕುಟುಂಬವನ್ನು ನಾನು ಚೆನ್ನಾಗಿಟ್ಕೋಬೇಕು. ಕುಟುಂಬವನ್ನು ಚೆನ್ನಾಗಿಟ್ಕೊಂಡ್ಮೇಲೆ ನನ್ನ ಊರಿನಲ್ಲಿ ನಾನು ಒಬ್ಬ ಮಾದರಿ ವ್ಯಕ್ತಿಯಾಗಿ ನಾನು ಬೆಳಿಬೇಕು ಮತ್ತು ನನ್ನ ಊರಿಗಾಗಿ ನಾನು ಸೇವೆ ಏನು ಮಾಡಬೇಕು, ಇಂಥ ವಿಷಯಗಳನ್ನು ನಾವು ತಿಳ್ಕೊಂಡು ನಮ್ಮ ಜೀವನವನ್ನು ರೂಪಿಸ್ಕೋಬೇಕು ಮತ್ತು ಒಂದು ಒಳ್ಳೆಯ ಸಂಸ್ಕಾರಗಳನ್ನು ಕಲಿತುಕೊಳ್ಳೋದಕ್ಕೆ ಈ ಒಂದು ವೇದಿಕೆ ಕಲಿಸ್ತಾ ಇದೆ. ಆ ಒಂದು ವೇದಿಕೆಯ ಮೂಲಕ ತಾವು ಕೂಡ ಅನೇಕ ಹೊಸ ವಿಷಯಗಳನ್ನು ಅರಿತುಕೊಂಡು ಒಂದು ಕೌಟುಂಬಿಕ ಜವಾಬ್ದಾರಿಯನ್ನು ಉತ್ತಮವಾಗಿ ನಿರ್ವಹಿಸಬೇಕು. ಕಾರಣ ಇತ್ತಿತ್ತಲಾಗಿ ಏನಾಗ್ತಾ ಇದೆ ಅಂದರೆ ನಮ್ಮ ಮಕ್ಕಳು ಅನೇಕ ಒಂದು ಹೊಸ ಬದಲಾವಣೆಗಾಗಿ ತಮ್ಮತನವನ್ನೇ ಮತ್ತು ಕುಟುಂಬದ ಹೊಣೆಯನ್ನೇ ಮರೆತು ಹೋಗ್ತಕ್ಕಂಥ ಸಂದರ್ಭದಲ್ಲಿ, ಯಾಕಂದ್ರೆ ಭಾಳಷ್ಟು ಉದಾಹರಣೆಗಳನ್ನು ನಾವು ನೋಡಿ ನಮ್ಮ ಅನುಭವದ ಮೂಲಕ ಈ ಒಂದು ವಿಷಯವನ್ನು ತಮ್ಮ ಮುಂದೆ ಹೇಳ್ತಾ, ಕುಟುಂಬದ ಜವಾಬ್ದಾರಿ ಬಹಳ ಪ್ರಮುಖವಾದದ್ದು. ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಿರಿ. ಅದರ ಜೊತೆಯಲ್ಲಿ ಸಾಮಾಜಿಕ ಜವಾಬ್ದಾರಿ ಅಂತಕ್ಕಂಥ ವಿಷಯ ಕೂಡ ಅಷ್ಟೇ ಪ್ರಮುಖ ಆಗುತ್ತೆ. ಸಾಮಾಜಿಕ ಜವಾಬ್ದಾರಿ ಅಂತಕ್ಕಂಥದ್ದು ಈಗ ನಾನು ಈಗಾಗಲೇ ಮೊಟ್ಟ ಮೊದಲಿಗೆ ಕೇಳಿದಂಥದ್ದು NSS ಗೀತೆ. NSS ಗೀತೆ ಅಂತಕ್ಕಂಥದ್ದು ಬಹಳ ಅರ್ಥಗರ್ಭಿತವಾದಂಥದ್ದು. ತಮ್ಮೆಲ್ಲರಿಗೂ ಸಮಯೋಚಿತವಾಗಿ ಅದನ್ನು ಅರಿತುಕೊಂಡು ನಾವು ಸಾಮಾಜಿಕವಾಗಿ ನಾವು ಯಾವ ರೀತಿ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂತಕ್ಕಂಥ ವಿಷಯವನ್ನು ಬಹಳ ಅರ್ಥಗರ್ಭಿತವಾಗಿ ಆ ಒಂದು ಗೀತೆ ಇದೆ. ಆ ಒಂದು ಗೀತೆಯನ್ನು ತಾವೆಲ್ಲರೂ ಅಳವಡಿಸಿಕೊಂಡು ತಾವು ಈಗ ಏನೇನು NSSನಲ್ಲಿ ಪಾಲ್ಗೊಂಡಿದ್ರಿ ಅದರ ಒಂದು ಸಾರ್ಥಕ ಕ್ಷಣ ಏನಂದರೆ, ಬರ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಿಮ್ಮಗಳಿಂದ ನಾವೇ ನಿರೀಕ್ಷೆ ಮಾಡಿದ್ವಲ್ಲ, ಆ ನಿರೀಕ್ಷೆ ನಮಗೆ ಹುಸಿಯಾಗೋಂಗೆ ಕಾಣ್ತು. ಮತ್ತು ಸಹಜವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು, ವಿದ್ಯಾರ್ಥಿಗಳು ಮನೆಯಲ್ಲಿದ್ದಂಗೆ ಕಾಲೇಜಲ್ಲಿರೋಕ್ಕಾಗಲ್ಲ. ಮನೆಯಲ್ಲಿ ನಿಮಗೆಲ್ಲ ಸ್ವತಂತ್ರ ಇರ್ತದೆ. ನೀವು ಹೇಗೆ ಬೇಕಾದ್ರೆ ಇರ್ಬೋದು, ಯಾವ ಬಟ್ಟೆ ಬೇಕಾದ್ರೆ ಹಾಕ್ಕೊಳ್ಬೋದು, ಹೆಂಗೆ ಬೇಕಾದ್ರೆ ವರ್ತನೆ ಮಾಡ್ಬೋದು. ಅಲ್ಲಿ ಆ ಪ್ರೀತಿಯ ವಾತಾವರಣ ಇರ್ತದೆ. ಕಾಲೇಜುಗಳಲ್ಲಿ ಅದಕ್ಕಿಂತ ಸ್ವಲ್ಪ ಶಿಸ್ತುಬದ್ಧವಾಗಿರ್ತಕ್ಕಂಥ ವಾತಾವರಣ ಇರ್ತದೆ. ಆದರೆ ಅದಕ್ಕಿಂತ ಶಿಸ್ತುಬದ್ಧವಾಗಿರ್ತಕ್ಕಂಥ ವಾತಾವರಣ ಮತ್ತು ಅಲ್ಲಿ ನಮ್ಮಲ್ಲಿ 650-700 ಜನರಲ್ಲಿ ನಿಮ್ಮ 100 ಜನ ಸೆಲೆಕ್ಷನ್ 96 ಜನ ಸೆಲೆಕ್ಷನ್ ಮಾಡ್ಕೊಂಡಿದ್ವಿ. ಅವ್ರಿಗಿಂತ ಉತ್ತಮ ಅಂತ ನಿಮ್ಮನ್ನು ನಾವು ಸೆಲೆಕ್ಷನ್ ಮಾಡ್ಕೊಂಡಿರ್ತೀವಿ ಅಂತ. ನಿಮ್ಮಿಂದ ನಾವು ಶಿಸ್ತನ್ನು ನಿರೀಕ್ಷೆ ಮಾಡೋದು ಅತ್ಯಂತ ಸಹಜ. ಅದು ಆದರೆ ನಿಮ್ಮಗಳಿಗೆ ನಿಮಗೂ ವಸ್ತು ನಮಗೂ ವಸ್ತು ಆಗಿರೋ ಕಾರಣಕ್ಕೆ ಸ್ವಲ್ಪ ನಮಗೆ ಗೊಂದಲ ಆಯಿತು, ನಿಮಗೆ ಇರ್ಸು ಮುರ್ಸು ಆಯಿತು ಅಂತ ನನಗೆ ಅನ್ನಿಸ್ತು. ಕೊನೆಗೆ ನಾವು ಪ್ರಾಚಾರ್ಯರು ಸೇರಿಕೊಂಡು ಇಲ್ಲ, ಮಕ್ಕಳಿಗೆ ಸರಿಯಾದ ದಾರಿ ತರಬೇಕಂತ ಯೋಚನೆ ಮಾಡಿ ನಾನಾ ರೀತಿ ಯೋಚನೆ ಮಾಡಿದ್ವಿ. ಮತ್ತು ಇನ್ನೊಂದು ನೀವು ಗಮನಿಸಬೇಕು, ಸರ್ಕಾರಿ ಕಾಲೇಜುಗಳಲ್ಲಿ ಕೊಟ್ಟಂಥ ಏನು ತರಬೇತಿ, ನೈತಿಕ ಮೌಲ್ಯಗಳು, ಮೌಲ್ಯಾಧಾರಿತ ಶಿಕ್ಷಣ ನೀವು ಬೇರೆ ಕಡೆ ಸಿಗಲ್ಲ. ಇದು ಗೊತ್ತಿದ್ರೂ ಕೂಡ ನೀವು ಹಿಂದೆ ಕಲಿಕೆಯಲ್ಲಿ ಸ್ವಲ್ಪ ಹಿಂದುಳಿದಿರೋ ಕಾರಣಕ್ಕೋ ಅಥವಾ ಮನೆಯಲ್ಲಿ ನಿಮ್ಮನ್ನು ಪ್ರೋತ್ಸಾಹ ಮಾಡೋದು ಸ್ವಲ್ಪ ಆ ವಾತಾವರಣ ಕಡಿಮೆ ಅನ್ನೋ ಕಾರಣಕ್ಕೋ ನಿಮ್ಮ ಅಸ್ತಿತ್ವ ಮುಂದುವರೆದೇ ಇತ್ತು. ಮೊನ್ನೆ ಒಂದು 3 ದಿನದಿಂದ ನಾವು ನಿಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ನಾನು ತಂಡವಾರು ನಿಮ್ಮ ತಂಡವಾರು 6 ತಂಡಗಳನ್ನು ಮಾಡಿದ್ವಲ್ಲ, ತಂಡಗಳನ್ನು ಒಟ್ಟಾರೆ ಚರ್ಚೆ ಮಾಡಿದ್ದು ಬೇರೆ, ಹೆಣ್ಮಕ್ಳು ಬೇರೆ ಗಂಡು ಮಕ್ಕಳು ಬೇರೆ ಚರ್ಚೆ ಮಾಡಿದ್ದು ಬೇರೆ, ಮತ್ತು ಆಯಾ ತಂಡಗಳ ಜೊತೆಗೆ ಚರ್ಚೆ ಮಾಡಿ ನೀವು ಇಂತಿಂಥ ಕಾರ್ಯಕ್ರಮ ಕೊಡಬೇಕು, ಇಂತಿಂಥ ಈ ರೀತಿಯ ವರ್ತನೆ ಮಾಡಬೇಕು, ಹಿಂಗೆ ನಡ್ಕೊಳ್ಬೇಕು ಅನ್ನುವಂಥ ಮಾಹಿತಿಯನ್ನು ಕೊಟ್ಟಾದ ಮೇಲೆ ನಿಮ್ಮ ವರ್ತನೆಗಳು ತುಂಬ ಬದಲಾವಣೆ ಆದವು. ಅದು ತುಂಬ ಖುಷಿಯ ವಿಚಾರ. ಭಾಳ ಶಿಸ್ತುಬದ್ಧವಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಕರ್ಕೊಬಂದು ಶಿಸ್ತುಬದ್ಧವಾಗಿ ಮಾಡೋದು ಅದು ಶಿಬಿರದ ವಿಶೇಷ ಅಲ್ಲ, ಅದು ವಿಶೇಷ ಶಿಬಿರ ಅಲ್ಲ. ಅದು ಈ ರೀತಿ ಶಿಸ್ತುಬದ್ಧವಾಗಿರ್ತಕ್ಕಂಥ ಜೀವನ ಕ್ರಮ ಗೊತ್ತಿಲ್ಲದೇ ಇರೋವಂಥ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದು ಅವರನ್ನು ಶಿಸ್ತುಬದ್ಧವಾಗಿ ನಡೆಸ್ಕೊಳ್ಳುವಂಥ ವಿದ್ಯಾರ್ಥಿಗಳನ್ನಾಗಿ ಮಾಡುವಂಥದ್ದು ಇಂಥ ವಿಶೇಷ ಶಿಬಿರದ ಮೊದಲ ಆದ್ಯತೆ ಅಂತ ನಾನು ಭಾವಿಸಿರೋ ಕಾರಣಕ್ಕೆ ನನಗೆ ತುಂಬ ಖುಷಿ ಆಯಿತು. ಅದು ನಿನ್ನೆ
ನಮಗೊಂದೆರಡು ವಿಚಾರದಲ್ಲಿ ಭಾಳ ಮುಜುಗರ ಆಯಿತು, ಭಾಳ ಮೇಜರಾಗಿ ನನಗೂ ನಮ್ಮ ಶಿವರ ರುದ್ರೇಶ್ ಸರ್ಗೂ ಪ್ರಾಚಾರ್ಯರಿಗೂ ನಮ್ಮೆಲ್ಲರಿಗೂ 2-3 ವಿಚಾರಕ್ಕೆ ಬೇಜಾರಾಯಿತು. ಅದಾದಮೇಲೆ 2 ದಿನ ಕಾರ್ಯಕ್ರಮಗಳನ್ನೇ ಆಗಲಿಲ್ಲ, ನಿಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗಲಿಲ್ಲ. ಅದಾದಮೇಲೆ ಮಳೆರಾಯನ ಕಾಟ, ಇದ್ರ ನಡುವೆಯೂ ಕೂಡ ನಿನ್ನೆ ಕಾರ್ಯಕ್ರಮ ಅದು ಕೂಡ ಪೂರ್ಣ ಆಗಲಿಲ್ಲ. ಅದು ನಿಮ್ಮ ತಪ್ಪೂ ಅಲ್ಲ, ನಮ್ಮ ತಪ್ಪೂ ಅಲ್ಲ, ಮತ್ತೆ ಪ್ರಕೃತಿಯ ಕೋಪನೋ ವಿಕೋಪನೋ ಗೊತ್ತಿಲ್ಲ. ಆ ಮಳೆರಾಯನ ಕಾಟದಿಂದ ಮತ್ತೆ ಅದು ಮುಕ್ಕಾಲು ಭಾಗಕ್ಕೆ ಎಂಡಾಯಿತು. ಈ ಎಲ್ಲದರ ನಡುವೆ ನಿಮ್ಮಲ್ಲಿರ್ತಕ್ಕಂಥ ಹೊಸ ಜಗತ್ತು, ಹೊಸ ಅನುಭವ ವಿನಿಮಯ ಆಯಿತು. ನಿಮ್ಮ ಒಳಗಡೆನೆ ಏನೋ ಒಂದು ರೀತಿಯ ಹೊಸತನ ನಿಮಗೆ ಬಂದಿದೆ, ಹೊಸ ಬದುಕನ್ನು ಕಟ್ಕೊಳ್ತಕ್ಕಂಥ ಉತ್ಸಾಹ ಬಂದಿದೆ ಅಂತ ನಾನು ಅಂದ್ಕೊಳ್ತೇನೆ. ಯಾಕಂದ್ರೆ ನಿನ್ನೆ ಸಾವಯವ ಕೃಷಿ ಆಗ್ಬೋದು, ನಮ್ಮ ಛತ್ರಪ್ಪ ತಂಬೂರು ಸರ್ ಅವರು ಕೊಟ್ಟಂಥ ಏನು ಯೋಗ ಅಭ್ಯಾಸ ಇರ್ಬೋದು, ಅದಕ್ಕಿಂತ ಮುಂಚಿತವಾಗಿ ಜಾನಪದ ವಿಚಾರ ಆಗಿರ್ಬೋದು, ನಮ್ಮ ರಮೇಶ್ ಗಬ್ಬೂರವರ ಹಾಡುಗಳಿರ್ಬೋದು, ಅವರ ನಿಮ್ಮ ಜೊತೆಗಿರ್ತಕ್ಕಂಥ ಒಡನಾಟ ಇರ್ಬೋದು, ಇಲ್ಲಿರ್ತಕ್ಕಂಥ ವಿಶೇಷವಾಗಿ ಸಿಂಧೂರಿಂದ ಬಂದಿರತಕ್ಕಂಥ ಶಿವರಾಜ್ ಪ್ರಾಚಾರ್ಯರು ಅವರ ಮಾತುಗಳು, NSS ವಿದ್ಯಾರ್ಥಿ ಬದುಕಿನಲ್ಲಿ ಎಂಥ ಪಾತ್ರ ವಹಿಸ್ತದೆ ಅನ್ನುವಂಥ ಮಾತುಗಳು, ಈ ಎಲ್ಲ ವಿಚಾರಗಳು, ನಾಟಕ, ವಿಶೇಷವಾಗಿ ನಾಟಕ, ಮತ್ತು ನೀವೇ ಪ್ರದರ್ಶನ ಮಾಡಿದಂಥ ನಿನ್ನೆಯ ನಾಟಕಗಳು, ಮತ್ತು ಸಣ್ಣ ಸಣ್ಣ ಚಿಕ್ಕ ನಾಟಕಗಳು, ಹಾಡುಗಳು, ನೃತ್ಯಗಳು ತುಂಬ ಪರಿವರ್ತನೆಯ ದಾರಿಯನ್ನು, ಬೆಳಕನ್ನು ತೋರಿಸಿದ್ದೇವೆ ಅಂತ ನಾನು ಭಾವಿಸ್ತೇನೆ. ಇವೆಲ್ಲದರ ನಡುವೆ ಕೂಡ ನನಗೆ ವೈಯಕ್ತಿಕವಾಗಿ ಒಂದಷ್ಟು ತೃಪ್ತಿ, ಇನ್ನೊಂದಷ್ಟು ಚೆಂದಾಗಿ ಮಾಡ್ಬೋದಾಗಿತ್ತಲ್ಲ ಅನ್ನುವಂಥ ಅತೃಪ್ತಿಯ ನಡುವೆ ನಾವು ಈ ಶಿಬಿರವನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಾಜೂಕಾಗಿ, ಶಿಸ್ತುಬದ್ಧವಾಗಿ, ಇನ್ನಷ್ಟು ಚಾಪುಗೊಳಿಸ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಸೇರ್ಕೊಂಡು ಮಾಡೋಣ ಅಂತ. ಹನುಮಂತಪ್ಪ ಗುಂಟೂರವರು ಮತ್ತು ನಮ್ಮ ಉಪಾಧ್ಯಕ್ಷರು ನಿರ್ಮಲಕ್ಕ ಅವರು ಎಲ್ಲರೂ ಸೇರಿ ಮಾಡೋಣ ಸರ್, ನಮ್ಗೆ ಬಂದಿರುವಂಥ ಅವಕಾಶವನ್ನು ಸದುಪಯೋಗ ಪಡ್ಕೊಳ್ಳೋಣ ಸರ್ ಅಂತ ಹೇಳಿದ್ರು. ಅದಕ್ಕೋಸ್ಕರ ಮತ್ತು ಅದೇ ರೀತಿ ಬಸವನದುರ್ಗ ಕ್ಯಾಂಪಿನ ಎಲ್ಲ ಮುಖಂಡರು ಕೂಡ ಈ ಕಾರ್ಯಕ್ರಮಕ್ಕೆ ತಮ್ಮದೇ ಆದಂತಹ ಸಹಾಯವನ್ನು ನೀಡಿದ್ದಾರೆ. ಸಹಾಯವನ್ನು ನೀಡಿ ಮತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗೋಕ್ಕೆ ಕಾರಣಕರ್ತರಾಗಿದ್ದಾರೆ. ನನಗೆ ಗೊತ್ತಿರೋ ಮಟ್ಟಿಗೆ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ ಅಂದ್ಕೊಳ್ತಾ ಇದ್ದೀನಿ. ನನ್ನಿಂದ ಅಂದರೆ ಈ ಕಾರ್ಯಕ್ರಮದಲ್ಲಿ ಏನನ್ನ ಅಸ್ತವ್ಯಸ್ತ ಆಗಿದ್ದರೆ ದಯವಿಟ್ಟು ಕಿವಿಯಲ್ಲಿ ಹೇಳ್ರಿ, ಚೆನ್ನಾಗಿ ಮಾಡಿದರೆ ಎಲ್ಲ ಕಡೆನೂ ಹೇಳ್ಕೊಡ್ರಿ ಅಂತ ಹೇಳ್ತಾ, ಮತ್ತು ಇದೇ ರೀತಿ ಯಾವುದೇ ಕಾರ್ಯಕ್ರಮಗಳನ್ನು ಇದ್ದರೆ ನಮ್ಮ ಶಾಲೆಗೆ ಬರ್ರಿ ಅಂತ ಹೇಳ್ತಾ 2024ರವರೆಗೆ NSS ಶಿಬಿರ ಚೆನ್ನಾಗಿ ಆಗಿದೆ ಅಂತ ನಾನು ಭಾವಿಸ್ತೇನೆ. ಶಿಬಿರಾರ್ಥಿಗಳು ಬೆಳಿಗ್ಗೆ 7ರಿಂದ 7:30ರವರೆಗೆ ಯೋಗಾಭ್ಯಾಸ ಗುರುಗಳಾದಂಥ ಛತ್ರಪ್ಪ ತಂಬೂರು ಸರ್ ಧನ್ಯವಾದಗಳು. ಅದ್ರ ಜೊತೆಗೆ ವೆಂಕಟೇಶ್ ಅವರು ದಿನಾಲು ಬೆಳಗ್ಗೆ 4:30-5 ಗಂಟೆಗೆ ಬಂದು ಯೋಗಾಭ್ಯಾಸ ಹೇಳ್ಕೊಡ್ತಿದ್ರು. ತದನಂತರ ಧ್ವಜಾರೋಹಣ ಕಾರ್ಯಕ್ರಮ, ಅದಾದಮೇಲೆ ಉಪಹಾರ ಆದಮೇಲೆ ಶ್ರಮದಾನ ಮಾಡಿರ್ತಕ್ಕಂಥ ಶಿಬಿರಾರ್ಥಿಗಳಿಗೆ ನನ್ನ ವಂದನೆಗಳನ್ನು ತೋರಿಸ್ತೀನಿ. ಪಾಪ ಅವರು 1 ತಾಸು 2 ತಾಸು ಮಾಡಿ ಹಣ ಸಾಕು, ನೀರು ಅಡಿಕೆ ಆಯ್ತು, ಡೆಸು ಆಯ್ತು ಅಂದ್ರೆ, ಇಲ್ಲಮ್ಮ ನಮ್ಮದು ಹಳ್ಳಿ ಒಳಗಡೆ ಐತೆ, ಮೇನ್ ರಸ್ತೆಯಲ್ಲಿ ಇಲ್ಲಪ್ಪ, ಸ್ವಲ್ಪ ಹೆಚ್ಚಿಗೆ ಮಾಡ್ರಿ ಶ್ರಮದಾನ ಅಂದ್ರ. ಪಾಪ ಹೇಳಿದ್ದಕ್ಕೆ 1:30-2 ಗಂಟೆ ತನಕ ಶ್ರಮದಾನ ಮಾಡಿದ್ದಾರೆ. ಜೊತೆಗೆ ಏನಂದ್ರ ಫೇಂಟ್ ಮಾಡಕ್ಕೆ ನಾನು ಸರ್ ನಿಂತ್ಕೊಂಡ್ವಿ, ಅದು ಮಾಡಬೇಡ್ರಿ ಸರ್, ಶ್ರಮದಾನ ಮಾಡಲಿಕ್ಕೆ ನಾವು ಬಂದಿದ್ವಿ, ಅದು 4 ಗಂಟೆ ಆಗಲಿ ಶ್ರಮದಾನ ಮಾಡ್ತೀವಿ ಅಂತಂದು ಹೇಳಿರ್ತಕ್ಕಂಥ ಶಿಬಿರಾರ್ಥಿಗಳಿಗೆ ಒಂದು ಧನ್ಯವಾದಗಳು ನನ್ನ. ಅದೇ ರೀತಿಯಾಗಿ ರಮೇಶ್ ಗಬ್ಬೂರ್ ಸರ್ ಗ್ರಂಥಪಾಲಕರು ಮತ್ತು ಕಾರ್ಯಕ್ರಮ ಅಧಿಕಾರಿಗಳು, ಲಿಂಗಣ್ಣ ಜಂಗಮರಳ್ಳಿ ಸರ್, ರುದ್ರೇಶ್ ಸರ್, ಹೆಚ್ಚಾಗಿ ಬಸಪ್ಪ ನಾಗಲ್ ಸರ್, ಪ್ರಿನ್ಸಿಪಲ್ ಸರ್, ರಾತ್ರಿ ಎಷ್ಟೊತ್ತಾದರೂ ಶಿಬಿರಾರ್ಥಿಗಳನ್ನ ಚೆನ್ನಾಗಿ ನೋಡ್ಕೊಳ್ತಿದ್ರು. ಇಲ್ಲೇ ವಾಸ್ತವ್ಯ ಹೂಡಿದ್ರು ಅವ್ರು. ಪಾಪ ಮೇಡಮ್ ಅವರು ಉಳ್ಕೊಳ್ತಿದ್ರು ನಮ್ಮ ಮಹಿಳಾ ಶಿಬಿರಾರ್ಥಿಗಳ ಜೊತೆಗೆ. ನಾನು ಇನ್ನೊಂದು, ನಮ್ಮಲ್ಲಿ 1 ವಾರಗಳ ಕಾಲ ನಿಮಗೆ ಊಟದಲ್ಲಿ ಆದರೂ ಬೇರೆ ವಿಚಾರದಲ್ಲಿ ಆದರೂ ತಾರತಮ್ಯ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಕ್ಷಮೆ ಇರಲಿ ಅಂತಂದು ಕೇಳ್ಕೊಳ್ತೀನಿ. SMC ಪರವಾಗಿ, ಶಾಲೆ ಪರವಾಗಿ, ಕುಡಿಯೋ ನೀರಿನ ವ್ಯವಸ್ಥೆಯಲ್ಲಿ ಆಗಲಿ, ಯಾವುದೋ ನೀರಿನ ವ್ಯವಸ್ಥೆ ಬೇರೆ ವಿಚಾರದಲ್ಲಿ ಏನಾದರೂ ತೊಂದರೆ ಆಗಿದ್ರೆ ಕ್ಷಮೆ ಇರಲಿ ಸರ್. ಬಸಪ್ಪ ಸರ್ ಎಲ್ಲಿದ್ರು, ಕ್ಷಮೆ ಇರಲಿ. ಅದೇ ರೀತಿಯಾಗಿ ಸಹಕಾರ ಕೊಟ್ಟಂತ ನಮ್ಮ ಗೂಗಿಬಂಡಿ ಕ್ಯಾಂಪ್ನ ಪ್ರತಿಯೊಬ್ಬ ರೈತರು, ರಾಮಬಾಬು ಆಗಲಿ, ವೆಂಕಟೇಶ್ ಆಗಲಿ, ಶೇಷರಾವ್, ಹೆಸರು ಹೇಳಕ್ ಹೋಗಲ್ಲ, ಪ್ರತಿಯೊಬ್ಬ ರೈತರು, ಜೊತೆಗೆ ಹಳೆ ವಿದ್ಯಾರ್ಥಿಗಳು, ಇಲ್ಲಿ ಹೆಚ್ಚಾಗಿ
ಪರಶುರಾಮ್ ಕೆಂಚನಗೌಡ ಮತ್ತು ಮಂಜುನಾಥ್ ತಂದೆ ದೊರೆಸ್ವಾಮಿ ಅಂತಂದು ಅವರು ಯಾವುದೇ ರೂಪದಲ್ಲಿ ತುಂಬ ಒಂದು ಒಳ್ಳೆ ಕೆಲಸ ಮಾಡಿಸಿದ್ದಾರೆ ಈ ಸ್ಕೂಲ್ಗೆ. ಅವರಿಬ್ಬರು ಇಲ್ಲ, ನಮ್ಮ ನೋಡ್ರಿ ದುರದೃಷ್ಟ, ಅವರಿಬ್ಬರು ಇಲ್ಲ. ಒಬ್ರು ಜಿಂದಾಲಲ್ಲಿ ಇರ್ತಾರೆ, ಒಬ್ರು ಮಿಷನ್ಗೆ ಹೋಗ್ತಾರೆ. ಅವ್ರಿಗೊಂದು ಮಾತು ತಿಳಿಸಿದ್ವಿ, ಅವ್ರು ಕಿವಿಯಲ್ಲಿ ಹಾಕಿದ್ವಿ. ಅಣ್ಣ ನಮ್ಮ ಸ್ಕೂಲ್ ಅದು, ನಾವು ವಿಠಲ್ ಸರ್ ಕೈಯಾಗ ಕಲ್ತಿದ್ವಿ, ಅವ್ರಿಗೆ ಸನ್ಮಾನ ಮಾಡುವಂಥ ಈ ಶಾಲೆನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮದು, ಏನು ಬೇಕು ಹೇಳೋಣ ಅದು ಮಾಡೋಣ ಅಂತಂದು ಮುಖ್ಯ ಗುರುಗಳಿಗೆ ಹೇಳಿದಾಗ ಅವ್ರು ಮಾಡಿದ್ದಾರೆ, ಒಂದು ಒಳ್ಳೆ ಕೆಲಸನ ಮಾಡಿದ್ದಾರೆ. ಅವರಿಗೆ ನಾನು ಮನಸಾರೆ ಹೃತ್ಪೂರ್ವಕವಾದ ವಂದನೆಗಳು. ಜೊತೆಗೆ ನಾನು ವಿಶೇಷವಾದ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೀತಿಯಿಂದ ಕೂಡೋದು, ಗಲಾಟೆ ಮಾಡಬಾರ್ದು ಎಲ್ಲಿಗಾದರೂ ಹೋದಾಗ, ಮತ್ತು ಶಿಸ್ತಿನಿಂದ ಇರಬೇಕು, ಶಿಸ್ತುಬದ್ಧವಾಗಿರಬೇಕು. ನೋಡೋಕ್ಕೆ ಎಲ್ಲರಿಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಸಮಯ ಪಾಲನೆ, ನಾವು ಯಾವ ರೀತಿ ಸಮಯ ಪಾಲನೆ ಯೂಸ್ ಮಾಡ್ಕೋಬೇಕು, ನಾವು ಈ ಸಮಯಕ್ಕೆ ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಆ ಕೆಲಸ ಮಾಡಿಬಿಟ್ರೆ ನಮ್ಮದೆಲ್ಲ ಮುಗ್ದೋಗ್ಬಿಡುತ್ತಾ. ಆ ಸಮಯ ಪಾಲನೆ ಯೂಸ್ ಮಾಡೋದ್ರಿಂದ ನಮಗೆ ತುಂಬ ಯೂಸ್ ಆಗುತ್ತೆ, ನಮ್ಮ ಜೀವನದಲ್ಲಿ ಕೂಡ ಅದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅನ್ನೋದು ಈ ನಮ್ಮ ಘಟಕವು ಹೇಳಿಕೊಟ್ಟಿದೆ. ಮತ್ತು ಇದರಲ್ಲಿ ನಾನು ಇಲ್ಲಿಗೆ ಫಸ್ಟಿಗೆ ಬಂದಾಗ ಸರ್ ಎಲ್ಲ ನಮಗೆ ಮೀಟಿಂಗ್ ಕೂರಿಸಿ ಗ್ರೂಪ್ ವೈಸ್ ಮಾಡಿಸಿದ್ರು. ಆಮೇಲೆ ಮಧ್ಯಾಹ್ನ ಊಟ ಮಾಡಿದ್ಮೇಲೆ ನನಗೆ ಅನಿಸ್ತು, ನನಗೆ ಇಲ್ಲಿ ಎದಕ್ಕೆ ಯಾಕೆ ಬಂದೆ ನಾನು, ನಂಗೆ ತುಂಬ ಮನೆಯಲ್ಲೇ ತುಂಬ ನೆನಪಾಗಕತ್ಬಿಟ್ರು. ನನಗಿಲ್ಲ ಯಾರೂ ಅಡ್ಜಸ್ಟ್ ಆಗ್ತಿಲ್ಲ, ಈ ವಾತಾವರಣಕ್ಕೆ ನಾನು ಹೆಂಗೆ ಅಡ್ಜಸ್ಟ್ ಆಗಬೇಕು, ಹಿಂಗಿರಬೇಕು ಅಂತ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು ಮತ್ತು ತುಂಬ ಬೇಜಾರಾಗಿತ್ತು. ಪೇರೆಂಟ್ಸ್ನೂ ಬಿಟ್ಟಿರೋಕ್ಕಾಗಲಿಲ್ಲ. ಆಮೇಲೆ ಇಲ್ಲಿ ನಾವೆಲ್ಲರೂ ಒಂದೇ ರೀತಿ, ಒಂದೇ ಕುಟುಂಬ ಅಂತ ನಾವು ಅಂದ್ಕೊಂಡಾಗ ಇರ್ಬೋದು, ನಾವೇನಾದರೂ ಇಲ್ಲಿ ಮಾಡ್ಬೋದು, ಈ ವಾತಾವರಣಕ್ಕೂ ಕೂಡ ನಾವು ಅಡ್ಜಸ್ಟ್ ಆಗ್ಬೋದು ಅನ್ನೋ ಒಂದು ಭರವಸೆ ನಮ್ಮಲ್ಲಿ ಬಂತು. ಇಲ್ಲಿ ನಾವು ನಮ್ಮ ಕಾಲೇಜ್ನಲ್ಲಿದ್ದಾಗ ಏನಾದರೂ ಕಾರ್ಯಕ್ರಮ ಇದ್ದಲ್ಲಿ ಸ್ಟೇಜ್ ಮೇಲೆ ಹೋಗಿ ಮಾತಾಡ್ಬೇಕಂತಂದರೆ ಕರೇಜ್ ಬರ್ತಿರ್ದಿಲ್ಲ. ಮಾತಾಡಿದರೆ ಎಲ್ಲಿ ನಾನು ಏನು ಮಿಸ್ಟೇಕ್ ಮಾಡ್ತೀನೋ, ಸರ್ ಏನು ಅನ್ಕೋತಾರೋ ನಮ್ಮ ಬಗ್ಗೆ, ನಾನೇನು ತಪ್ಪು ಮಾಡ್ತೀನೋ ಅನ್ನೋ ನನಗೆ ಸ್ವಲ್ಪ ಭಯ ಕಾಡ್ತಿತ್ತು. ಮತ್ತು ಎಲ್ಲರ ಜೊತೆನೂ ಫ್ರೀಡಮ್ ಆಗಿರ್ಬೇಕಂತನೂ ಅನ್ನಿಸ್ತಿರ್ಲಿಲ್ಲ. ಆದರೆ ಇಲ್ಲಿಗೆ ಬಂದಮೇಲೆ ಯಾವ ರೀತಿ ಮಾತಾಡಬೇಕು, ಯಾರ ಜೊತೆ ಯಾವ ಥರ ವರ್ತನೆ ನಡೆಸ್ಕೋಬೇಕು ಅನ್ನೋದು ಈ ನಮ್ಮ ಶಿಬಿರ ಘಟಕ ಹೇಳ್ಕೊಟ್ಟಿದೆ. ನಾನು 4 ಗಂಟೆ ಎದ್ದೇಳೋದು ಕಲಿತೆ ಮತ್ತು ಶಿಸ್ತು ಶಾಂತಿ ಕಲಿತೆ. ಇಷ್ಟು ಹೇಳ್ತಾ ನನ್ನ ಭಾಷೆಯನ್ನು ಸಾಹಿತ್ಯವನ್ನು ಹೇಳುತ್ತೇನೆ. ಇತಿಹಾಸ. ತುಂಗಾ ನದಿ 1949ರಲ್ಲಿ ಪ್ರಾರಂಭವಾಯಿತು, 1950ರಲ್ಲಿ ಮುಕ್ತಾಯವಾಯಿತು. ತುಂಗಭದ್ರಾ ಡ್ಯಾಮನ್ನು ಕಟ್ಟಿ 70 ವರ್ಷವಾಯಿತು. ಈ ಡ್ಯಾಮನ್ನು ಕಟ್ಟಲು ತೆಲಂಗಾಣ ಮತ್ತು ತಮಿಳುನಾಡಿನ ಕೂಲಿ ಕಾರ್ಮಿಕರನ್ನು ಕರೆಸಲಾಯಿತು. ತುಂಗಾ ನದಿ ಪಶ್ಚಿಮ ಘಟ್ಟಗಳ ವರಹ ಪರ್ವತದಲ್ಲಿರುವ ಗಂಗಾ ಮೂಲದಲ್ಲಿ ಹುಟ್ಟುತ್ತದೆ. ಅಲ್ಲಿಂದ ಇದು ಕರ್ನಾಟಕದ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳ ಮೂಲಕ ಹರಿಯುತ್ತದೆ. ಸುಮಾರು 147 ಕಿಲೋಮೀಟರ್ ದೂರದವರೆಗೆ ಹರಿದು ಶಿವಮೊಗ್ಗ ಜಿಲ್ಲೆಯ ಕೂಡ್ಲಿಯಲ್ಲಿ ಭದ್ರಾ ನದಿಯೊಂದಿಗೆ ಸಂಗಮಗೊಳ್ಳುತ್ತದೆ. ಇದರ ನಂತರ ತುಂಗಾಭದ್ರಾ ಎಂಬ ಹೆಸರು ಪಡೆದು ಮುಂದೆ ಆಂಧ್ರ ಪ್ರದೇಶದಲ್ಲಿ ಕೃಷ್ಣಾ ನದಿಯನ್ನು ಸೇರುತ್ತದೆ. ತುಂಗಾ ನದಿ ಸಿಹಿ ನೀರಿಗೆ ಪ್ರಸಿದ್ಧ. ತುಂಗ ಪಾನಂ ಗಂಗಾ ಸ್ನಾನಂ ಎಂಬ ಗಾದೆಯೇ ಇದೆ. ತುಂಗಾ ನದಿ ಗಾಜನೂರಿನಲ್ಲಿ ಒಂದು ಅಣೆಕಟ್ಟನ್ನು ಕಟ್ಟಲಾಗಿದೆ. ಭದ್ರಾ ನದಿಯೊಂದಿಗೆ ಸೇರಿದ ಮೇಲೆ ತುಂಗಾಭದ್ರಾ ನದಿಗೆ ಹೊಸಪೇಟೆಯಲ್ಲಿ ಇನ್ನೊಂದು ಅಣೆಕಟ್ಟನ್ನು ಕಟ್ಟಲಾಗಿದೆ. ತುಂಗಾ ನದಿಯ ದಡದ ಮೇಲಿರುವ ಒಂದು ಪ್ರಸಿದ್ಧ ಸ್ಥಳವೆಂದರೆ ಶೃಂಗೇರಿ, ತೀರ್ಥಹಳ್ಳಿ ಮತ್ತು ಶಿವಮೊಗ್ಗ ತುಂಗಾ ನದಿಯ ತೀರದಲ್ಲಿರುವ ಇತರ ಪ್ರಮುಖ ಪಟ್ಟಣಗಳು. ತುಂಗಭದ್ರಾ ಅಣೆಕಟ್ಟೆಯ ಗರಿಷ್ಠ ಮಟ್ಟ 1633 ಅಡಿ ಇದ್ದು ಸದ್ಯ ನೀರಿನ ಮಟ್ಟ 1630.13 ಅಡಿ ಇದೆ. 105.70 ನೋಡಿ. ಆರಂಭದ ದಿನ ನಾವು ಮೊದಲು ಉಪನ್ಯಾಸ ಕೊಟ್ಟಾಗ NSS ಮತ್ತು ಯುವಜನಾಂಗ ಹೇಳಿದ್ವಿ ನಾವು. ಯುವಕರಿಗೆ NSS ಹೇಗೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಆರಂಭದ ದಿನ ಬಂದಿರತಕ್ಕಂಥ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಶಿವರಾಜ್ ಅವರು ಹೇಳಿದರು, ಒಬ್ಬ NSS ವಾಲಂಟಿಯರ್ ಏನು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಕೆಲವು ಎಕ್ಸಾಂಪಲ್ಸ್ ಹೇಳಿದರು. ವಿಶೇಷವಾಗಿ ಸಿಂಧನೂರಿನ RC ಪಾಟೀಲ್ ಅಂತಕ್ಕಂಥ ಒಬ್ಬ NSS ವಾಲಂಟಿಯರು ಒಂದು ಕಾಲಕ್ಕೆ ಉಡಾಳ ವ್ಯಕ್ತಿ. NSSನ ಒಂದು ಪರಿಚಯ ಆದಮೇಲೆ ಆ ವ್ಯಕ್ತಿ ಬದಲಾಗ್ತಾನೆ, ಒಬ್ಬ ಪ್ರಮುಖ ನಾಯಕನಾಗಿ ಹೊರಹೊಮ್ಮುತ್ತಾನೆ, ಶಿಕ್ಷಣ ಸಂಸ್ಥೆ ಕಟ್ತಾನೆ. ಈಗ ಸದ್ಯಕ್ಕೆ ಆತ 100 ಜನರಿಗೆ ಅಲ್ಲಿ ಉದ್ಯೋಗ ಕೊಟ್ಟಿದ್ದಾನೆ. ಸುಮಾರು ಊರಿನ ಪ್ರಮುಖ ಬೀದಿಗಳಲ್ಲಿ ಸಸಿಗಳು ಹಾಕಿದ್ದಾನೆ. ಹೀಗೆ ಒಬ್ಬ ಹೊಸ ನಾಯಕನಾಗಿ ಹೊರಬರಲಿಕ್ಕೆ NSS ಸಹಕಾರಿ ಆಯಿತು ಅಂತ ಹೇಳ್ತಾನೆ. ಹಾಗಾಗಿ ನನಗೇನು ಅನಿಸ್ತು ಅಂತ ಹೇಳ್ಬಿಟ್ಟೆ, ಈ 100 ಜನರಲ್ಲಿ ಒಬ್ಬರಿಗಾದರೂ ಪರಿಣಾಮಕಾರಿಯಾಗಿ ಎಲ್ಲ ಒಂದು ಕಡೆ ಸ್ವಾವಲಂಬಿ ಬದುಕು ಮಾಡುವಂಥ, ಅದೇನು ಆದಂತರ ನಾವು ಶಾಲೆ ಕಟ್ಟಬೇಕಂತ ಅರ್ಥ ಅಲ್ಲ, ಎಲ್ಲ ಒಂದು ಕಡೆ ರೈತನಾಗಿ, ಕಾರ್ಮಿಕನಾಗಿ, ಅಥವಾ ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಸರ್ಕಾರ ನೌಕರನಾಗಿ ನಾನು ಸಮಾಜಮುಖಿ ಕೆಲಸ ಮಾಡಬೇಕಂತ ಭಾವನೆ ಮೂಡಿದ್ರೆ ಅದು ನಮ್ಮ ಶಿಬಿರದ ಯಶಸ್ಸು ಅಂತ ಅಂತೀನಿ ನಾನು. ಅಂತ ಒಂದು ಒಬ್ಬರಿಗಾದರೂ ಭಾವನೆ ಮೂಡುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಯಾಕೆ ಈಗ ತಕ್ಷಣ ಗೊತ್ತಾಗಲ್ಲ, ಅದು ನಿಮ್ಮ ಜೀವನದಲ್ಲಿ ಇದು ಸದಾಕಾಲ ನೆನಪಾಗುತ್ತೆ ಹೋಗುತ್ತೆ. ಹಾಗಾಗಿ ಅದು ಎಲ್ಲ ಒಂದು ಕಡೆ ದೇವನೂರು ಮಹಾದೇವ್ ಹೇಳಿದಂಗೆ ಎದೆಗೆ ಬಿದ್ದ ಅಕ್ಷರ
ಭೂಮಿಗೆ ಬಿದ್ದ ಬೀಜ ಇಂದ ನಾಳೆ ಫಲ ಕೊಡುತ್ತೆ ಅಂತ ಈ NSSನ ಬೀಜ ನಾವು ಹಾಕಿದ್ದೀವಿ. ನಾವು ಆ ಬೀಜ ಖಂಡಿತವಾಗಿ ಫಲ ಕೊಡುತ್ತೆ ಹೋಗುತ್ತೆ, ನಿಮ್ಮ ಭವಿಷ್ಯಕ್ಕೆ ಅದು ಸಹಕಾರಿ ಆಗುತ್ತೆ ಅಂತ ಅಂದ್ಕೊಳ್ಳಿ. ನಾವೆಲ್ಲ ವಿಶೇಷವಾಗಿ ಛತ್ರಪ್ಪ ತಂಬೂರಿ ಬಗ್ಗೆ ನಾನು ಹೇಳಲೇಬೇಕಾಗುತ್ತೆ. ಯಾಕಂದರೆ ಛತ್ರಪ್ಪ ತಂಬೂರಿ ಅವರು ನಮ್ಮ ಶಿಬಿರದ ಮಹಾಪೋಷಕರು ಅಂತ ಕರಿತೀವಿ ನಾವು. ಮಹಾಪೋಷಕರು ಅಂತ ಅಂದ್ಬಿಟ್ರೆ ನಮ್ಗೆ ಹಿಂದುಗಡೆ ಎತ್ಕೊಂಡು ಅವ್ರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ನೋಡಿ ನೋಡಿ, ಸಾಮಾನ್ಯವಾಗಿ ತಮ್ಮ ಶಾಲೆಯಲ್ಲಿ ನಾವು ಶಿಬಿರ ಮಾಡಿದಾಗ ಸಹಕಾರ ಕೊಡೋದು ಒಂದು ಅದೇನು ರೂಢಿ, ಅದು ನಮ್ಮ ಸಂಸ್ಥೆಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಆದರೆ ಪಕ್ಕದ ಊರಲ್ಲಿ ಶಿಬಿರ ಮಾಡಿದಾಗ ಕೂಡ ಫುಲ್ ಟೈಮ್ ನಮ್ಮ ಜೊತೆಗೆ ಇದ್ಕೊಂಡು ನಮಗಿರುವಂಥ ಕೊರತೆಗಳನ್ನ ಕೇಳಿಕೊಂಡು ಆ ಸ್ಪಂದನೆ ಮಾಡಿ, ವಿಶೇಷವಾಗಿ ಬೆಳಿಗ್ಗೆ 5:30 6 ಗಂಟೆಗೆ ನಮ್ಮ ಸ್ಕೂಲ್ ಗ್ರೌಂಡಿಗೆ ಬಂದು ನಿಮ್ಗೆ ಯೋಗವನ್ನು ಕಲಿಸಿ ಉಪಯುಕ್ತ ಮಾಹಿತಿ ಕೊಡ್ತಕ್ಕಂಥ ಏನು ಅವರ ಗುಣ ಅದಲ್ಲ, ಅದು ನಮಗೆಲ್ಲ ಬರಲಿ ಅಂತ ನಾನು ಹಾರೈಸ್ತೀನಿ. ಅವರದ್ದು ನಿರಂತರ ಹಂಗೇ ಇರಲಿ, ಅವ್ರ ಹತ್ರ ಕಡಿಮೆ ಆಗೋದು ಬೇಡ ಅಂತ ಬಯಸ್ತೇನೆ. ಹಾಗಾಗಿ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ನಾನು ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವಿಶೇಷವಾಗಿ ಅಕ್ಟೋಬರ್ 2ಗೆ ನಾವು ಆ ದಿನವನ್ನು ವಿಶೇಷವಾಗಿ ಆಚರಿಸಬೇಕು ಅಂತ ಚರ್ಚೆ ಮಾಡಿದಾಗ ಅವ್ರು ಹೇಳಿದರು, ಇಲ್ಲ ನಮ್ಮ ಸಂಸ್ಥೆಗೆ ಬರ್ರಿ ನೀವು ಅಂತ ಹೇಳಿದರು. ನಮ್ಮ ಸಂಸ್ಥೆಗೆ ಬರ್ರಿ, ನಮ್ಮಲ್ಲೇ ಒಂದು ಸರ್ವಧರ್ಮ ಪ್ರಾರ್ಥನೆ ಅಂತ ಮಾಡೋಣ, ಅದನ್ನು ವಿಭಿನ್ನವಾಗಿ ಆಚರಣೆ ಮಾಡೋಣ. ನಮ್ಮ SDMC ಸದಸ್ಯರು ಗ್ರಾಮದ ಮುಖಂಡರು ಚರ್ಚೆ ಮಾಡ್ತೇನೆ ಅಂತ ಹೇಳಿದರು. ಭಾಳ ವಿಭಿನ್ನವಾಗಿ ಮಾಡಿದ್ದಾರೆ ನೋಡಿ. ಬೆಳಗಿನ ಜಾವ 8 ಗಂಟೆಗೆ ಅಲ್ಲಿ ಸಭೆ ಆರಂಭಿಸಿಬಿಟ್ಟು ಗ್ರಾಮದ ಪ್ರಮುಖರನ್ನ ಕರೆಸಿ ಬೇರೆ ಬೇರೆ ಧರ್ಮದ ಏನು ಅವ್ರನ್ನ ಆರೋಗ್ಯ ಕರೆಸಿದ್ದಾರೆ. ಹೀಗೆ ಒಂದೇನು ವಿಶಿಷ್ಟ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಒಳ್ಳೆಯ ಟಿಫಿನ್ ಕೊಟ್ಟಿದ್ದಾರೆ, ಊಟ ಕೊಟ್ಟಿದ್ದಾರೆ. ಅಲ್ಲಿ ಸಣ್ಣ ಪುಟ್ಟ ಸಮಾಧಾನ ಮಾಡ್ಕೊಂಡು ಬಂದಿದ್ದೆ ನಾವು. ಹಾಗಾಗಿ ಬಿಟ್ಟು ಗಾಂಧಿ ಜಯಂತಿನ ವಿಶಿಷ್ಟವಾಗಿ ಆಚರಣೆ ಮಾಡ್ತಕ್ಕಂಥ ಶ್ರೇಯಸ್ ಅವ್ರಿಗೆ ಸಲ್ಲುತ್ತದೆ. ಹಾಗಾಗಿ ಶಿಬಿರ ಅವರಿಗೆ ಧನ್ಯವಾದ ಅರ್ಪಿಸ್ತೀನಿ ಅಂತ ಹೇಳ್ತೀನಿ, ನಾನು ಇಷ್ಟಪಡ್ತೇನೆ. ಆಮೇಲೆ ನಮ್ಮ ಶಿಬಿರಕ್ಕೆ ಮತ್ತೊಂದು ಕಳೆ ಏನಂತ ಹೇಳ್ಬಿಟ್ಟು T-ಶರ್ಟ್. ನಾವು T-ಶರ್ಟನ್ನು ಆರಂಭದಲ್ಲಿ ತಗೋಬೇಕಂತ ಬೇರೆ ಬೇರೆ ಕಡೆ ಪ್ರಯತ್ನ ಮಾಡಿದಾಗ ಅದು ವಿಫಲರಾದೀವಿ ನಾವು, ಆಗಲಿಲ್ಲ. ಹಾಗಾಗಿ ನಮ್ಮ ಈ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀನಿವಾಸ್ KS ಅವರು ತಮ್ಮ ಸ್ನೇಹಿತರಿಗೆ ಒಂದು ಸ್ವಲ್ಪ ಸಂಪರ್ಕ ಮಾಡಿದ್ರು, ನಮಗೂ ಕೂಡ ನಂಬರ್ ಕೊಟ್ಟು ನಾವು ಕೂಡ ಮಾತಾಡಿದ್ವಿ. ಹಾಗಾಗಿ ಅವರು ಮುನೇಶ್ ಜೋಗಳ ಕಾಸ್ಟಿ ಅಂತ ಹೇಳ್ಬಿಟ್ಟು ಅವ್ರು ಮೂಲತಃ ಕೋಲಾರ ಜಿಲ್ಲೆಯವರು ಒಂದು NGO ಸಂಸ್ಥೆ ಮಾಡ್ಕೊಂಡಿದ್ದಾರೆ. ಅವರು ನಮ್ಮ ವಿದ್ಯಾರ್ಥಿನಿಯರಿಗೆ ಆ T-ಶರ್ಟ್ಗಳನ್ನು ಕೊಡೋದ್ರ ಮೂಲಕ ಶಿಬಿರದ ಕಳೆಯನ್ನು ಹೆಚ್ಚು ಮಾಡಿದ್ದಾರೆ. ಹಾಗಾಗಿಬಿಟ್ಟು ಆ ಮುನೇಶ್ ಜೋಗಳ ಕಾಸ್ಟಿ ಮತ್ತು ಶ್ರೀನಿವಾಸ್ KS ಅವರಿಗೆ ನಮ್ಮ ಸಂಸ್ಥೆ ಧನ್ಯವಾದ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಶಿಬಿರದ ವಿಶೇಷತೆ ಅಂತ ಹೇಳ್ಬಿಟ್ರೆ, ನಾವು ದಾಂಪತ್ಯ ಗೀತ ಅಂತಕ್ಕಂಥ ಒಂದು ನಾಟಕವನ್ನು ನಾವು ಪ್ಲೇ ಮಾಡಿದ್ವಿ ನಾವು. ಅದಕ್ಕೆ ಮೂಲ ಕಾರಣ ನಮ್ಮ ರಮೇಶ್ ಗಬ್ಬೂರ್ ಅವರು. ಯಾಕೆಂದರೆ ಶಿಬಿರದಲ್ಲಿ ಏನೋ ವಿಶೇಷ ಇರಬೇಕು, ಬರೀ ನಾವು ಮಾಡೋದಕ್ಕಿಂತಲೂ ಒಂದು ಸ್ವಲ್ಪ ವಿಭಿನ್ನವಾಗಿರ್ತಕ್ಕಂಥ ವಿಚಾರ ಬಿತ್ತಬೇಕಂತ ಕಾರಣಕ್ಕೋಸ್ಕರ ಗ್ರಾಮಸ್ಥರಿಗೆ ಮಕ್ಕಳಿಗೆ ಒಂದು ಹೊಸತನ ಬರಲಿ ಅಂತ ಕಾರಣಕ್ಕೋಸ್ಕರ ಒಂದು ಕೌಟುಂಬಿಕ ನಾಟಕ, ಎಷ್ಟು ಅಲ್ಲ ಸಾಮಾಜಿಕ ನಾಟಕ, ಒಬ್ಬ ಗಂಡ ಹೆಂಡತಿ ಮಧ್ಯಗಡೆ ಹೆಂಡತಿ ಸಂವಾದವನ್ನು ಇಟ್ಕೊಂಡ್ಬಿಟ್ಟು ಒಂದು ಸುಂದರವಾದ ನಾಟಕ ಆರಂಭ ಆಗ್ತದೆ. ಹೀಗಾಗಿ ಈ ನಾಟಕವನ್ನು ಪ್ರದರ್ಶನ ಮಾಡಲಿಕ್ಕೆ ನಮಗೆ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ ರಮೇಶ್ ಗಬ್ಬೂರ್, ಅದಕ್ಕೆ ಹಣಕಾಸು ಸಹಾಯ ಮಾಡಿರ್ತಕ್ಕ ಅನೇಕ ಸ್ನೇಹಿತರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ಶಿಬಿರಾರ್ಥಿಗಳಿಗೆ ನಾನು ವಿಶೇಷ ಧನ್ಯವಾದ ಹೇಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ 100 ಜನ ಶಿಬಿರಾರ್ಥಿಗಳನ್ನ ತಗೊಂಡು ಶಿಬಿರ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ, ಭಾಳ ರಿಸ್ಕಿ ಕೆಲಸನೇ. ಅದು ನಾವು ಅದನ್ನು ತೊಗೊಂಡಿವಿ ನಾವು. ಆದರೆ ನಮಗೆಲ್ಲ ಒಂದು ಕಡೆ ಆತಂಕ ಇತ್ತು, ಎಲ್ಲಿ ಸಮಸ್ಯೆ ಆಗುತ್ತೆ, ತೊಂದರೆ ಆಗುತ್ತೆ ಅಂತೇಳಿ ಯಾವ ತೊಂದರೆ ಆಗದ ರೀತಿಯಲ್ಲಿ ಶಿಬಿರ ಯಶಸ್ವಿ ಮಾಡಿದ್ರಿ. ಹಾಗಾಗಿ ನಾನು ವಿಶೇಷವಾಗಿ ಧನ್ಯವಾದಗಳು ನಿಮಗೆ ಅರ್ಪಿಸ್ತೇನೆ. ಶಿಬಿರದಲ್ಲಿ ನೋಡಿ ವಿಶೇಷವಾಗಿ ಶ್ರಮದಾನ ಇದೆ ನೋಡಿ, ಭಾಳ ಚೆನ್ನಾಗಿದೆ, ನಮ್ಮಲ್ಲಿ ಭಾಳ ಚೆನ್ನಾಗಿದೆ. ಆ ಸ್ಟೇಜ್ ಇದೆ ನೋಡಿ. ನಾವು ದಿವಸ ಸಭೆ ಮಾಡಿದ್ವಲ್ಲ, ಸ್ಟೇಜ್ ಕಟ್ಟಲಿಕ್ಕೆ ಶ್ರೀನಿವಾಸ್ KS ಅವರು SDMC ಅಧ್ಯಕ್ಷರು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆದರೆ ನಮ್ಮ ಶಿಬಿರಾರ್ಥಿಗಳು ಅಲ್ಲಿ ಶ್ರಮದಾನ ಮಾಡಿದ್ದಾರೆ. ಹೀಗಾಗಿ ಒಂದು ಶಿಬಿರದಲ್ಲಿ ಶ್ರಮದಾನದ ಮೂಲಕ ಕಟ್ಟಿದ್ದು ಅಥವಾ ಒಂದು ಕಟ್ಟಡ ಕಟ್ಟಿದ್ದು ಅದು ಮೊದಲು ಸಂಸ್ಥೆ ನಮ್ಮ ಸಂಸ್ಥೆಯಲ್ಲಿ ಮಾತ್ರ. ಹೀಗಾಗಿ ಶಾಶ್ವತವಾಗಿರ್ತಕ್ಕಂಥ ಆಸ್ತಿಯನ್ನು ತಾವೆಲ್ಲ ಮಾಡಿದ್ದೀರಿ. ಹಾಗಾಗಿ ನೀವು ಇಲ್ಲಿಗೆ ಬಂದರೆ ಹೋದರೆ ಅದು ನೆನಪಾಗ್ತದೆ. ಜೊತೆಗೆ ಸಂಸ್ಥೆಯಲ್ಲಿ ಸಭೆಗಳ ನೆನಪಾಗುತ್ತೆ. ಈ ಥರ ಒಂದು ಈ ಸಂಸ್ಥೆಯ ಕ್ಯಾಂಪಲ್ಲಿ ಈ ಒಂದು ಕಟ್ಟೆ ಆಯಿತು ಅಂತ ಆಗುತ್ತೆ. ಹಂಗಾಗಿಬಿಟ್ಟು ಅದನ್ನು ನೆನೆಸ್ಕೊಳ್ತಾನೆ. ಅದಲ್ಲದೆ ಇನ್ನೊಂದು ಇಡೀ ಬಿಲ್ಡಿಂಗ್ಗೆ ಬಣ್ಣ ಹಚ್ಚಿದ್ದಾರೆ. ಇಡೀ ಬಿಲ್ಡಿಂಗಿಗೆ ಈ ನಮ್ಮ ಸ್ವಯಂ ಸೇವಕ ಬಣ್ಣ ಹಚ್ಚಿದ್ದಾರೆ. ಆಮೇಲೆ ಒಳಗಡೆ ಕೂಡ ಸ್ವಚ್ಛ ಮಾಡಿದ್ದಾರೆ, ಹೊರಗಡೆ ಸ್ವಚ್ಛ ಮಾಡಿದ್ದಾರೆ. ಹೀಗಾಗಿ ಈ ಶಿಬಿರದಲ್ಲಿ ವಿಶಿಷ್ಟ ಏನಂತ ಹೇಳಿದ್ರೆ ಶ್ರಮದಾನ ಕಾರ್ಯ ಭಾಳ ಅತ್ಯಂತ ಅಚ್ಚುಕಟ್ಟಾಗಿ ಆಗಿದೆ, ಶಿಸ್ತಾಗಿ ಆಗಿದೆ ಅಂತ ಹೇಳ್ತೇನೆ ನಾನು. ನನಗನ್ನಿಸ್ತದೆ ಸುಮಾರು 1 ಲಕ್ಷಕ್ಕಿಂತಲೂ ಹೆಚ್ಚು ಒಂದು ಮೌಲ್ಯ ಇರತಕ್ಕಂಥ ಶ್ರಮದಾನ ನಾವು ಮಾಡಿದ್ದೀವಿ ಅಂತ ಅನಿಸ್ತದೆ ನನಗೆ. ಹಾಗಾಗಿಬಿಟ್ಟು ನಮ್ಮ ಶಿಬಿರಾರ್ಥಿಗಳಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ಚಾರಣ ನಾವು ಮಾಡಿದ್ದು. ಚಾರಣ ಅಂತಂದರೆ ಒಂದು ಇಲ್ಲಿ ಸುತ್ತಮುತ್ತ ನಮ್ಮ ನದಿ ತಟದಲ್ಲಿ ನಾವು ತಿರುಗಾಡಿದ್ದೀವಿ ನಾವು. ಅದು ವಿಭಿನ್ನವಾದ ಅನುಭವ ಕೊಡ್ತು ನಮಗೆ. ಅದಕ್ಕೆ ನಮಗೆ ವಿಶೇಷವಾಗಿ ನಮಗೆ ವೆಂಕಟೇಶ್ವರ ನಮ್ಗೆ ಸಾಥ್ ಕೊಟ್ಟು ನಮ್ಮ ಜೊತೆಗೆ ಬಂದು ನಮಗೆಲ್ಲ ತಮ್ಮ ಮನೆ ಕರ್ಕೊಂಡೋಗಿ ಮನೆಗೆಲ್ಲ ತಮ್ಮ ಮನೆ ಪರಿಚಯ ಮಾಡಿಕೊಂಡು ಆಮೇಲೆ ಅದು ಮಾರ್ಗವನ್ನು ತೋರಿಸಿ ನಮ್ಮ ಮುಂದುಗಡೆ ಇದ್ಕೊಂಡು ಇದು ಮಾಡಿದ್ರು. ಹಂಗಾಗಿ ನಮ್ಗೆ ಇಡೀ ಶಿಬಿರದಲ್ಲಿ ಅದು ವಿಶೇಷ ಅನುಭವ ತಂದು ಕೊಡ್ತು. ಹಂಗಾಗಿ ನಾನು ವೆಂಕಟೇಶ್ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಈ ಶಿಬಿರದ ಇನ್ನೊಂದು ಯಶಸ್ಸಿನ ಗುಟ್ಟನೆ ಅಂತ ಹೇಳ್ಬಿಟ್ಟು
ಊಟ ಚೆನ್ನಾಗಿ ಆಗಿಲ್ಲ ಅಂದರೆ ಎಲ್ಲವೂ ಕೂಡ ಅಸ್ತವ್ಯಸ್ತ ಆಗ್ತದೆ. ಆದರೆ ಒಂದು ದಿನ ಕೂಡ ಊಟ ಅಸ್ತವ್ಯಸ್ತ ಆಗದ ರೀತಿಯಲ್ಲಿ ಕರೆಕ್ಟಾಗಿ ಸಮಯಕ್ಕೆ ಸರಿಯಾಗಿ ರುಚಿಕಟ್ಟಾಗಿ ಅಡುಗೆ ಮಾಡಲಿಕ್ಕೆ ನಮಗೆ ಕಾಳಪ್ಪ ಅವರು ಭಾಳ ಸಾಥ್ ಕೊಟ್ಟಿದ್ದಾರೆ. ಒಂದು ಸಣ್ಣ ಅವಘಡ ಕೂಡ ಆಯಿತು. ಆ ಅವಘಡ ಕೂಡ ಏನು ಕೂಡ ಎಫೆಕ್ಟ್ ಆಗಲಾರ್ದಂಗೆ ಅದನ್ನು ಯಾವುದಕ್ಕೂ ಕೂಡ ತೊಂದರೆ ಆಗಲಾರ್ದಂಗೆ ಅದನ್ನು ನಿಭಾಯಿಸ್ಕೊಂಡ್ರು. ಹೀಗಾಗಿ ನಾನು ಕಾಳಪ್ಪ ಅವರಿಗೆ ವಿಶೇಷವಾದ ಧನ್ಯವಾದಗಳು ಅರ್ಪಿಸ್ತೇನೆ. ಹೀಗೆ ಶಿಬಿರದಲ್ಲಿ ಅನೇಕ ಅನುಭವಗಳಾಗಿದ್ದಾವೆ. ಅವೆಲ್ಲ ಅನುಭವಗಳು ನಮ್ಮ ಜೀವನದ ಬುತ್ತಿ ಅಂದ್ಕೊಳ್ಳೋಣ. ಅದು ಮುಂದೆ ನಮಗೆಲ್ಲ ಒಂದು ಕಡೆ ಅನುಭವ ಪಾಠ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ನಾನು ವಿಶೇಷವಾಗಿ ನಮ್ಮ ಶ್ರೀನಿವಾಸ್ ಅವರಿಗೆ ಎಸ್ ಡಿ ಎಂ ಅಧ್ಯಕ್ಷರಿಗೆ ಪದೇ ಧನ್ಯವಾದ ಹೇಳಬೇಕಾಗ್ತದೆ. ಯಾಕಂದರೆ